ನಮಸ್ತೆ. ಇವತ್ತು ನವರಾತ್ರಿಯ 7ನೇ ದಿನ. ಇವತ್ತು ನಾವು ತಾಯಿ ಕಾಳರಾತ್ರಿಯನ್ನ ಪೂಜಿಸ್ತೀವಿ. ಹಾಗೆ ಬಣ್ಣ ಬಂದು ಆರೆಂಜ್ ಕಲರ್ ಆಗಿರತ್ತೆ. ಇನ್ನ ನನ್ಗೆ ಕೆಲವೊಬ್ರು ಕೇಳ್ತಾ ಇದ್ರಿ, ನೀವು ಕಲರ್ಸ್ ಅನ್ನ ರಾಂಗ್ ಆಗಿ ಹಾಕೊಂತಾ ಇದ್ದೀರಾ, ಬಿಕಾಸ್ ನ್ಯೂಸ್ ಪೇಪರ್ ಅಲ್ಲೇ ಬೇರೆ ತರ ಕಲರ್ಸ್ ಬರ್ತಿದೆ ಅಂತ ಅನ್ಬಿಟ್ಟು. ಸೊ ಈಗ ನ್ಯೂಸ್ ಅಲ್ಲಿ ಅಥವಾ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದೆಲ್ಲ ಕರೆಕ್ಟ್ ಅಂತ ಅನ್ಬಿಟ್ಟು ನಾವು ಅನ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಒಂದು ವಿಚಾರನಾಗ್ಲಿ, ಇವನ್ ನಾನೇನಾದ್ರೂ ಹೇಳಿದ್ರು ಸಹ ಒಂದ್ಸತಿ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಸೊ ಈಗ ನ್ಯೂಸ್ ಪೇಪರ್ ಅಲ್ಲಿ ಯಾಕೆ ಆ ರೀತಿ ಕಲರ್ಸ್ ಅನ್ನ ಚೇಂಜ್ ಆಗಿ ಕೊಡ್ತಿದ್ದಾರೆ ಅನ್ನೋದು ನನಗೆ ಖಂಡಿತ ಗೊತ್ತಿಲ್ಲ. ಆದ್ರೆ ಯಾವಾಗ್ಲೂ ಅಷ್ಟೇ, ಬಣ್ಣ ಬಂದು ನವರಾತ್ರಿಯ ಮೊದಲನೇ ದಿನ ಏನು ಶುರು ಆಗತ್ತೆ ನೋಡಿ, ಅವತ್ತಿನ ದಿನದ ಬಣ್ಣ ಏನಿರತ್ತೆ ಅದರಿಂದನೇ ಅದು ಕಂಟಿನ್ಯೂಷನ್ ತರ ಆಗತ್ತೆ. ಸೊ ನೀವು ಬೇಕಾದ್ರೆ ಒಂದ್ 5-6 ವರ್ಷದ ಬ್ಯಾಕ್ ಇಂದನು ನೀವು ಚೆಕ್ ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಅದು ಒಂದು ಐಡಿಯಾ ಅನ್ನೋದು ಸಿಕ್ಬಿಡತ್ತೆ. ಆದ್ರೆ ನ್ಯೂಸ್ ಪೇಪರ್ ಅಲ್ಲಿ ನಾನು ಅಬ್ಸರ್ವ್ ಮಾಡಿದೀನಿ, ಲಾಸ್ಟ್ ಇಯರ್ ಸಹ ಅವರು ಇದೇ ತರ ಕೆಲವು 2-3 ಕಲರ್ಸ್ ನ ರಾಂಗ್ ಆಗಿ ಕೊಟ್ಟಿದ್ರು. ಬಟ್ ಈ ಸತಿ ಅವರು ಬಿಗಿನಿಂಗ್ ಇಂದಾನೆ ಕಂಪ್ಲೀಟ್ ಆಗಿ ರಾಂಗ್ ಆಗಿ ಕಲರ್ಸ್ ಅನ್ನ ಹಾಕ್ತಿದ್ದಾರೆ. ಏನಕ್ಕೆ ಅನ್ನೋದು ಗೊತ್ತಿಲ್ಲ, ಅವ್ರಿಗೆ ಎಲ್ಲಿ ಆತರ ಇನ್ಫಾರ್ಮೇಶನ್ ಸಿಕ್ತು ಅಂತ ಅನ್ಬಿಟ್ಟು. ಇನ್ನ ನಾನು ಪ್ರತಿಯೊಂದನ್ನು ಕ್ರಾಸ್ ಚೆಕ್ ಮಾಡಿ, ಬಿಕಾಸ್ ಸ್ವಲ್ಪ ಮಟ್ಟಿಗೆ ನನ್ಗೆ ಇದ್ರ ಬಗ್ಗೆ ನಾಲೆಜ್ ಇರೋದ್ರಿಂದಾನೇ ನಾನು ಅದನ್ನ ಇಲ್ಲಿ ನಿಮ್ಗೆ ಶೇರ್ ಮಾಡ್ಕೊಂತಿದೀನಿ. ಆಫ್ ನಾಲೆಜ್ ಇಟ್ಕೊಂಡು ನಾವೇನು ಶೇರ್ ಮಾಡ್ಕೊಳಕ್ ಆಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗೇನೆ ಇನ್ನ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಾನು ಟಿಫನ್ ಕೆಲ್ಸಗಳೆಲ್ಲ ಏನಿರತ್ತೆ ಅದನ್ನ ಮಾಡ್ಕೊಂತೀನಿ. ಆಮೇಲೆ ನಂದು ಎಡಿಟಿಂಗ್ ಇರತ್ತಲ್ವಾ, ಯೂಶಲಿ 12 ಗಂಟೆ ಒಳಗಡೆ ನಾನು ನನ್ನ ಒಂದು ಮಿನಿ ವ್ಲಾಗ್ ನ ಅಪ್ಲೋಡ್ ಮಾಡ್ಬಿಡ್ತೀನಿ. ಸೊ ಅದರದ್ದು ಎಡಿಟಿಂಗ್ ಕೆಲ್ಸಗಳೆಲ್ಲ ಏನೇ ಇದ್ರು ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನನ್ನ ಬೇರೆ